ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮಗೆಲ್ಲ ಒಂದು ಹೊಸ ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ. ಏನಂದರೆ ನಾನು ನನ್ನ ಚಾನಲ್ನಲ್ಲಿ ಸಾಂಬಾರ್ ಪೌಡರ್ ರೆಸಿಪಿನ ಹಾಕ್ತಾಯಿದ್ದೀನಿ ಮತ್ತು ಇದನ್ನು ಸಾಂಬಾರ್ ಪೌಡರ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸಾಂಬಾರ್ ಪೌಡರು ಕಡಲೆಬೇಳೆ, ಉದ್ದಿನಬೇಳೆ ಇವೆರಡನ್ನೂ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಬೇಕು. ನೋಡಿ ಫ್ರೆಂಡ್ಸ್, ಈ ಒಂದು ಸಾಂಬಾರ್ ಪೌಡರ್ನ ಮನೇಲಿ ಮಾಡೋಕ್ಕೆ ಟೈಮ್ ಇಲ್ಲದವರು ಮತ್ತು ಹೊಸ್ದಾಗಿ ಮಾಡೋರಿಗೆಲ್ಲ ಈಸಿ ಆಗಬೇಕು ಅಂತ ಈ ಒಂದು ಸಾಂಬಾರ್ ಪೌಡರ್ನ ನಾನು ಇಂಟ್ರಡ್ಯೂಸ್ ಮಾಡಿದ್ದೀನಿ. ನನ್ನ ಈ ಒಂದು ಸಾಂಬಾರ್ ಪೌಡರ್ ರೆಸಿಪಿನ ನೀವು ನೋಟ್ ಮಾಡ್ಕೊಳ್ಳಿ. ಬೇಕಾದವರು ಮನೆಯಲ್ಲೂ ಮಾಡ್ಕೊಬೋದು. ನೋಡಿ, ಇಲ್ಲಿ ಜೀರಿಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಎಲ್ಲ ಬಲ್ಕ್ ಕ್ವಾಂಟಿಟಿಲಿ ತೊಗೊಂಡು ನಾನು ಒಳ್ಳೆ ಕ್ವಾಲಿಟಿ ತೊಗೊಂಡು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನಿಮ್ಗೆ ಯಾರಿಗಾದರೂ ಬೇಕಾದಲ್ಲಿ ಸಾಂಬಾರ್ ಪೌಡರ್ ಬೇಕಾದಲ್ಲಿ ನನ್ನ ಒಂದು ಇಮೇಲ್ ಕೊಟ್ಟಿರುವ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ಪ್ಲೇಸ್ ಆರ್ಡ್ರ್ ಮಾಡ್ಕೊಳ್ಳಿ. ಈ ಕರ್ನಾಟಕದಲ್ಲಿ ಯಾವುದೇ ಜಾಗದಲ್ಲಿದ್ದರೂ ನಾನು ಕೊರಿಯರ್ ಮಾಡಿಬಿಡ್ತೀನಿ. ನೀವು ಕೊರಿಯರ್ನ ನೀವು ಪೇ ಮಾಡಿಬಿಟ್ಟು ತೊಗೊಬೋದು. ಅರ್ಧ ಕೆ ಜಿಯಿಂದ ಹಿಡಿದು 5ರಿಂದ 10 ಕೆ ಜಿ ತನಕ ಕೂಡ ನಾನು ನಿಮಗೆ ಕೊರಿಯರ್ ಮಾಡ್ತೀನಿ. ನಿಮಗೆ ಈ ಒಂದು ಸಾಂಬಾರ್ ಪೌಡರ್ನ ಫಸ್ಟ್ ನೀವು ಚೆನ್ನಾಗಿದೆ ಅಂತ ಟೇಸ್ಟ್ ಮಾಡಿ ನೋಡಿ, ಬೇಕಾದರೆ ತೊಗೊಬೋದು. 1/4 ಕೆ ಜಿ ತೊಗೊಂಬಿಟ್ಟು ನೀವು ಫಸ್ಟ್ ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ನೀವು ತೊಗೊಬೋದು. ಈ ಒಂದು ಸಾಂಬಾರ್ ಪೌಡರ್ ರೆಸಿಪಿಯಲ್ಲಿ ನಾನು ಏನೇನು ಬಳಸಿದ್ದೀನಿ ಅಂತ ನೋಡಿದರೆ ನಿಮಗೆ ಹೇಗೆ ನಾವು ನೀಟಾಗಿ ಮನೇಲಿ ಹೋಮ್ಮೇಡಾಗಿ ಟ್ರೈ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಒಳ್ಳೆ ಕ್ವಾಲಿಟಿ ಮೆಣಸಿನ್ಕಾಯಿ, ಧನಿಯಾ ತಂದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಕ್ಲೀನ್ ಮಾಡಿ ಎಲ್ಲ ಪದಾರ್ಥಗಳನ್ನು ರೋಸ್ಟ್ ಮಾಡಿ ನಾನು ಈ ಥರ ಒಂದು ಪೌಡರ್ ರೀತಿ ಮಾಡಿ ಸೇಲ್ ಮಾಡ್ತಾಯಿದ್ದೀನಿ. ಯಾರಿಗಾದರೂ ಸಾಂಬಾರ್ ಪೌಡರ್ ಬೇಕಾದಲ್ಲಿ ಈ ಒಂದು ಸಾಂಬಾರ್ ಪೌಡರ್ನ ನೀವು ಫೋನ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಆರ್ಡರ್ ಮಾಡ್ಕೊಬೋದು. ನಾನು ಮೇಲೆ ನಂಬರ್ನ ಕೊಟ್ಟಿರ್ತೀನಿ. ಈ ಒಂದು ಬಿಸ್ನೆಸ್ಗೆ ನಿಮ್ಮೆಲ್ಲರ ಸಹಾಯ ಮತ್ತು ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ನನಗೆ ಬೇಕಾಗಿದೆ. ದಯವಿಟ್ಟು ನಿಮಗೆ ಬೇಕಾದಲ್ಲಿ ಆರ್ಡರ್ನ ಪ್ಲೇಸ್ ಮಾಡಿಕೊಳ್ಳಿ. ಧನ್ಯವಾದಗಳು.